ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ನಾವು ಏನು ಇದನ್ನ ನೋಡ್ತಾ ಇದೀವಿ, ಹೀಟ್ ಬಜೆಟ್, ಓಕೆ, ಉಷ್ಣಾಂಶದ ಅಯವ್ಯಯ ಅಂತ ಕರಿತೀವಿ. ಆಫ್ ದ ಅರ್ತ್, ಭೂಮಿಯ ಮೇಲೆ. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳುತ್ತೆ, ಉಷ್ಣಾಂಶದ ಅಯವ್ಯಯ ಅಂದ್ರೆ. ಸರ್, ಅಯವ್ಯಯ ಅನ್ನೋ ಬಜೆಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನಮ್ಗೆ ಏನ್ ಸಿಗುತ್ತೆ ಏನ್ ಕಳ್ಕೊತೀವಿ ಅಲ್ವಾ ಸರ್? ಏನ್ ಸಿಗುತ್ತೆ ಏನ್ ಕಳ್ಕೊತೀವಿ, ಎರಡು ಈಕ್ವಲ್ ಆಗಿರ್ಬೇಕು. ಯಾಕಂದ್ರೆ ಭೂಮಿ ಏನು ಉಷ್ಣಾಂಶ ಪಡೆಯುತ್ತೆ, ಅಂದ್ರೆ ನಮ್ಮ ಸೌರ ಮಂಡಲ ಅಂದ್ರೆ ಭೂಮಿಯ ವಾತಾವರಣಕ್ಕೆ ಏನ್ ಬರುತ್ತೆ ಅಷ್ಟೇ ಹೋಗ್ಬೇಕು. ಕಮ್ಮಿ ಬಂದ್ರೆ ಏನಾಗುತ್ತೆ, ಭೂಮಿ ಕೋಲ್ಡ್ ಆಗಕ್ ಚಾನ್ಸಸ್ ಇದೆ, ಕೂಲ್ನೆಸ್ ಆಗಕ್ ಚಾನ್ಸಸ್ ಇದೆ. ಅಥವಾ ಈ ಹೀಟ್ ಬಜೆಟ್ ಅಲ್ಲಿ ವ್ಯತ್ಯಾಸ ಆದ್ರೆ ಏನಾಗುತ್ತೆ, ಭೂಮಿ ಹೀಟ್ ಆಗೋ ಚಾನ್ಸಸ್ ಇದೆ. ಸೊ ಯಾವಾಗ್ಲೂ ಹೀಟ್ ಬಜೆಟ್ ಹೆಂಗಿರ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಶಕ್ತಿನ ಉತ್ಪಾದನೆ ಮಾಡಕ್ ಸಾಧ್ಯ ಇಲ್ಲ, ಅದನ್ನ ನಾವು ನಾಶ ಮಾಡಕ್ಕೂ ಸಾಧ್ಯ ಇಲ್ಲ, ಎಸ್ಪೆಷಲಿ ನಮ್ಮ ಉಷ್ಣಾಂಶದ ಶಕ್ತಿ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಎಕ್ಸಾಮ್ ಅಲ್ಲಿ ಕೇಳ್ದಂಗ್ ಕೂಡ, ಸೊ ಭೂಮಿ ಎಷ್ಟು ಪರ್ಸೆಂಟ್ ಪಡ್ಕೊಳ್ಳುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಪರ್ಸೆಂಟ್ ಲಾಸಸ್ ಆಗುತ್ತೆ, ರಿಫ್ಲೆಕ್ಟ್ ಏನಾಗುತ್ತೆ, ಇದೆಲ್ಲ ಡೀಟೇಲ್ ಆಗಿ ನಿಮ್ಗೆ ಅಂಕಿಅಂಶ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಫಸ್ಟ್ ನಾವು ವಿಕಿರಣ, ರೇಡಿಯೇಷನ್ ಅಂದ್ರೇನು, ಪ್ರಚಲನ ಅಂದ್ರೇನು, ಸಂವಹನ ಅಂದ್ರೇನು, ಅಭಿವಹನ, ಅಡ್ವೆಕ್ಷನ್ ಅಂದ್ರೇನು, ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಸೊ ನನ್ನ ಫಾಲೋ ಮಾಡೋರು ನನ್ನ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಬಹುದು. ಯಾಕಂದ್ರೆ ಅಲ್ಲಿ ನಾನು ನಿಮ್ಗೆ ಈ ರೀತಿ ಕ್ವಶನ್ಸ್ ಗಳು ಹಾಕ್ತಾ ಇರ್ತೀನಿ. ಈ ವಿಡಿಯೋ ಮಾಡೋ ಉದ್ದೇಶನ ಅಷ್ಟೇ. ತುಂಬಾ ಜನ ತಪ್ಪು ಮಾಡಿದ್ರು ಹೀಟ್ ಬಜೆಟ್ ಬಗ್ಗೆ ಒಂದು ಕ್ವಶನ್ ನ, ಹಾಗಾಗಿ ಈ ವಿಡಿಯೋ ತಗೊಂಡಿದ್ದೀನಿ. ಜೊತೆಗೆ PDF ನೋಟ್ಸ್, ಕರೆಂಟ್ ಅಫೇರ್ ಎಲ್ಲ ಸಿಗ್ತಾ ಹೋಗುತ್ತೆ. ಫೈನ್. ಹೀಟ್ ಬಜೆಟ್ ಅಂತ ಹೇಳಿದ ತಕ್ಷಣ, ಹೀಟ್ ಫಸ್ಟ್ ಬಜೆಟ್ ಹೋಗಕ್ಕಿಂತ ಮುಂಚೆ ಒಂದಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸೂರ್ಯಜನ್ಯ ಶಕ್ತಿ ಅಂತ ಕರಿತೀವಿ. ಈಗ ಸರ್ ಸೂರ್ಯ ಇದ್ದಾನಲ್ವಾ ಸರ್? ಸೂರ್ಯ ಇದ್ದಾನೆ, ಎಸ್ ಸೂರ್ಯ ಇದ್ದಾನೆ. ಸೂರ್ಯನಿಂದ ನಮ್ಗೆ ಏನಾಗುತ್ತೆ, ವಿಕಿರಣ ಬೀಳುತ್ತೆ ಅಲ್ವಾ ಸರ್? ರೇಡಿಯೇಷನ್ ಅಲ್ವಾ? ರೇಡಿಯೇಷನ್ ಬಂದು ಭೂಮಿಗೆ ತಲುಪುತ್ತೆ. ಎಸ್. ಯಾಕೆ ಹೆಂಗ್ ಬಂತು ಇದನ್ನ ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅಥವಾ ಸೂರ್ಯಜನ್ಯ ಶಕ್ತಿ ಅಂತ ಕರಿತೀವಿ ಸರ್. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊತಾ ಹೋಗಿ. ಸೂರ್ಯಜನ್ಯ ಶಕ್ತಿ ಅಥವಾ ಏನೋ ವಿಕಿರಣ ಅಂತ ಹೆಂಗ್ ಬೇಕಾದ್ರೆ ಕರಿಬಹುದು. ಹೆಂಗ್ ಬಂತು ಇದು ಸರ್? ಹೆಂಗ್ ಬಂತು? ಸೂರ್ಯನಲ್ಲಿ ಏನಾಗ್ತಾ ಇರತ್ತೆ, ನಮ್ಗೆ ಅಲ್ಲಿ ಬೈಜಿಕ ಸಮ್ಮಿಲನ ಆಗುತ್ತೆ. ಬೈಜಿಕ ಸಮ್ಮಿಲನ ಅಲ್ವಾ? ಬೈಜಿಕ ಸಮ್ಮಿಲನ ಅಂದ್ರೇನು ಸರ್? ನಿಮ್ಗೆ ಗೊತ್ತಿದೆ, ನ್ಯೂಕ್ಲಿಯರ್ ಫಿಷನ್ ಅಥವಾ ಫ್ಯೂಷನ್ ಅಥವಾ ಫಿಷನ್ ಅಂತ ಕರಿತೀವಿ ನಾವು. ಯೂಶಲಿ ಫಿಷನ್ ಅಂದ್ರೇನು, ಡಿವೈಡ್ ಆಗೋದು. ಫ್ಯೂಷನ್ ಅಂದ್ರೆ ಒಂದಾಗೋದು. ಸೊ ಇಲ್ಲಿ ಸೂರ್ಯನಲ್ಲೂ ಏನಾಗುತ್ತೆ, ಸಮ್ಮಿಲನ, ಒಂದಾಗೋದು, ಫ್ಯೂಷನ್ ಆಗೋದು, ನ್ಯೂಕ್ಲಿಯರ್ ಫ್ಯೂಷನ್ ಆಗೋದು. ಓಕೆ, ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಆ ಒಂದು ರಿಯಾಕ್ಷನ್ ಅಲ್ಲಿ ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಹೋದಾಗ ವಿಕಿರಣ ಏನ್ ಸೂಸುತ್ತಲ್ಲ, ದಟ್ ಉಷ್ಣಾಂಶ, ಆ ಒಂದು ಉಷ್ಣತೆ ಏನ್ ಬರುತ್ತಲ್ಲ, ಅದು ವಿಕಿರಣವಾಗಿ ಭೂಮಿಯನ್ನ ತಲುಪುತ್ತೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಎರಡು ಪ್ರೋಸೆಸ್ ನೀವು ತಿಳ್ಕೋಬೇಕು. ಭೂಮಿಗೆ ತಲುಪಬೇಕಾದ್ರೆ ಅದು ಶಾರ್ಟ್ ವೇವ್ ಲೆಂತ್ ಸೋಲಾರ್ ರೇಡಿಯೇಷನ್ ಆಗಿರುತ್ತೆ. ಏನ? ಸೂಕ್ಷ್ಮ ತರಂಗಾಲೆಗಳು ಅಂತ ಕರಿತೀವಿ. ಓಕೆ, ಭೂಮಿಯಿಂದ ಅದು ವಾಪಸ್, ಭೂಮಿ ಅದನ್ನ ಏನ್ ಮಾಡುತ್ತೆ, ರೇಡಿಯೇಷನ್ ಮುಖಾಂತರ ರಿಫ್ಲೆಕ್ಟ್ ಮಾಡುತ್ತಲ್ಲ, ಅವಾಗ ಅದು ವಾಪಸ್ ಹೋಗ್ಬೇಕಾದ್ರೆ ಅದೇನಾಗಿರುತ್ತೆ, ಲಾಂಗ್ ವೇವ್ ಲೆಂತ್ ಸೋಲಾರ್ ರೇಡಿಯೇಷನ್ ಅಂತ ಕರಿತೀವಿ. ಸೊ ಸರ್, ಲಾಂಗ್ ವೇವ್ ಲೆಂತ್ ಅಂದ್ರೇನು, ಶಾರ್ಟ್ ವೇವ್ ಲೆಂತ್ ಅಂದ್ರೇನು ಅಂತ ಕೇಳ್ತೀರಾ? ಸಿಂಪಲ್. ವೇವ್ ಲೆಂತ್ ಅಂದ್ರೆ ತುಂಬಾ ಡೀಪ್ ಆಗಿ ಹೋಗಲ್ಲ, ಇಲ್ಲಿ ಫಿಸಿಕ್ಸ್ ಹೋಗಲ್ಲ ನಾನು, ಜಸ್ಟ್ ನಿಮ್ಗೆ ಹೇಳ್ತೀನಿ ವೇವ್ ಲೆಂತ್ ಅಂದ್ರೆ ಏನು. ಓಕೆ, ತರಂಗ ಅಂದ್ರೆ ಏನು. ಹೀಗೆ ಸೈನ್ ವೇವ್ ಅಂತ ತಗೋತೀವಿ, ಸೈನ್ ವೇವ್ ಅಂತ ಕರಿತೀವಿ. ಇದು ಉಬ್ಬರ, ಇದು ಇಳಿತ, ಗೊತ್ತಿದೆ. ಇದು ಕ್ರಸ್ಟ್ ಅಂತ ಕರಿತೀವಿ ಅಲ್ವಾ, ಇದು ಟ್ರಫ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇಲ್ಲಿ ನೋಡಿ, ಈ ಒಂದು ಜಾಗದಿಂದ ಈ ಒಂದು ಜಾಗಕ್ಕೆ ಏನಿದೆ, ಇದು ತರಂಗಾಂತರ ಅಂತ ಕರಿತೀವಿ. ಓಕೆ, ಈ ರೀತಿ ಬರೀತೀವಿ, ತರಂಗಾಂತರ, ವೇವ್ ಲೆಂತ್. ಅಥವಾ ಅದು ಕೆಳಗೆಯಿಂದ ಕೆಳಗೆ ಆದ್ರೂ ಕೂಡ ಹೋಗಕ್ಕಾಗ್ಬೋದು. ಕೆಳಗೆ ಟ್ರಫ್ ಅಳತೆ ಏನ್ ಮಾಡ್ತೀವಿ, ಇದು ಒಂದು ತರಂಗಾಂತರ ಅಂತ. ಸೊ ಭೂಮಿಗೆ ತಲುಪತಕ್ಕಂತ ವಿಕಿರಣ ಇದೆಯಲ್ಲ ನೋಡಿ, ವಾಯುಮಂಡಲ ಉಷ್ಣ ಹೆಂಗ್ ಪಡೆಯುತ್ತೆ ಭೂಮಿಗೆ, ನಮ್ಮ ಭೂಮಿಯ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಎಂಟ್ರಿ ಆಗುತ್ತಲ್ಲ, ಉಷ್ಣಾಂಶ ಯಾವಾಗ್ಲೂ ನಮಗೆ ಸೂಕ್ಷ್ಮ ಅಲೆಗಳ ರೂಪದಲ್ಲಿ, ಶಾರ್ಟ್ ವೇವ್ ರೂಪದಲ್ಲಿ ಪಡೆಯಲ್ಲ. ಯಾವಾಗ ಅದು ಭೂಮಿಯಿಂದ ಮೇಲ್ಪದರ ಹೀರ್ಕೊಂಡು ಅದನ್ನ ವಾಯುಮಂಡಲಕ್ಕೆ ಬಿಟ್ಕೊಡುತ್ತಲ್ಲ, ಅದನ್ನ ನಾವು ದೀರ್ಘ ತರಂಗಗಳ ರೂಪದಲ್ಲಿ ಏನ್ ಬಿಟ್ಕೊಡುತ್ತೋ, ಅವಾಗ ನಮ್ಮ ವಾಯುಮಂಡಲ ಉಷ್ಣಾಂಶವನ್ನು ಪಡ್ಕೊಳ್ಳೋದು. ಯೂಶಲಿ ನಿಮ್ಗೆ ವಾಯುಮಂಡಲ, ಭೂಮಿಯ ಮೇಲ್ಗಡೆ ಒಂದಷ್ಟು ಪ್ಲೇಸ್ ಅಲ್ಲಿ ಸೆಕೆ ಆಗ್ತಾ ಇರುತ್ತೆ, ತುಂಬಾ ಹೀಟು, ತುಂಬಾ ಏನ್ ಧಗೆ ಅಂತೀವಲ್ಲ, ಇದೆಲ್ಲ ಏನಾಗುತ್ತೆ, ಹೀಟ್ ಬಿಟ್ಕೊಡ್ಬೇಕಾದ್ರೆ ಇರುತ್ತಲ್ಲ, ಅದನ್ನ ನಾವ್ ಏನ್ ಹೇಳ್ತೀವಿ, ಧಗೆ ಅಂತ ಕರಿತೀವಿ. ಅಂದ್ರೆ ದೀರ್ಘ ತರಂಗರ ಅಂತ ರೂಪದಲ್ಲಿ ಇರೋದು ಬಿಟ್ಕೊಡ್ತಾರೆ. ಸೊ ಈ ಒಂದು ಪ್ರೋಸೆಸ್ ಆಗುತ್ತಲ್ಲ, ಇದನ್ನ ನಾವು 4 ವಿಧಗಳಾಗಿ ನಾವು ಮಾಡಬಹುದು. 4 ಟರ್ಮ್ಸ್ ಇದೆ. ಏನದು? ಈ ಪ್ರಕ್ರಿಯೆಗಳನ್ನ ವಿಕಿರಣ, ಪ್ರಚಲನ, ಸಂವಹನ ಮತ್ತು ಅಭಿವಹನ. ವಿಕಿರಣ ಅಂದ್ರೇನು, ರೇಡಿಯೇಷನ್. ಓಕೆ, ಪ್ರಚಲನ ಅಂದ್ರೇನು, ಕನ್ವೆಕ್ಷನ್. ಸಂವಹನ ಅಂದ್ರೇನು, ಕಂಡಕ್ಷನ್. ಅಭಿವಹನ ಅಂದ್ರೆ ಅಡ್ವೆಕ್ಷನ್ ಅಂತ ಇಂಗ್ಲಿಷ್ ಕರಿತೀವಿ. ಓಕೆ, ಇಂಗ್ಲಿಷ್ ವರ್ಡ್ ಇಂಪಾರ್ಟೆಂಟ್. ನಾನು ನಿಮ್ಗೆ ತೋರಿಸಿದ್ದೀನಿ ಲಾಸ್ಟ್ PC ಎಕ್ಸಾಮ್ ಒಂದು ಪೇಪರ್ ಮತ್ತೆ PSI ಅಲ್ಲಿ ಮೋಸ್ಟ್ ಆಫ್ ದ ಟರ್ಮ್ಸ್ ನ ಇಂಗ್ಲಿಷ್ ಅಕ್ಷರನ ಕನ್ನಡದಲ್ಲಿ ಬರ್ದಿದ್ದಾರೆ.
ದಟ್ ಈಸ್ ವೈ ಇಂಗ್ಲಿಷ್ ಅಂಡ್ ಕನ್ನಡ ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ನೋಡಿ ಸೂರ್ಯಜನ್ಯ ಶಾಖ, ಸೂರ್ಯನಿಂದ ಬರ್ತಕ್ಕಂಥದ್ದು ಇನ್ಸುಲೇಷನ್ ಅಂತ ಕರಿತೀವಿ. 100% ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಇದು ಬಂದು ಭೂಮಿ 51% ಇಟ್ಕೊಳ್ಳುತ್ತೆ. ಹಾಗಾದ್ರೆ ಇದು ಮಿಕ್ಕಿದ್ದೆಲ್ಲೋಯ್ತು. ಇಲ್ಲಿ ಹೀರ್ಕೊಂಡಿದ್ದು ಬಿಟ್ಟಾಗ ವಾಪಸ್ ವಾತಾವರಣಕ್ಕೆ, ಅಂದ್ರೆ ಎಲ್ಲ ಹೀರ್ಕೊಂಡಿದ್ದು ಭೂಮಿ ಬಿಡುತ್ತೆ, ಹಂಗೆ ಇಟ್ಕೊಂಡ್ಬಿಡಲ್ಲ. ಸೊ ಇಲ್ಲಿ ವಾತಾವರಣ ಹೀರ್ಕೊಳ್ಳೋದು, ಮೋಡ ಮತ್ತೆ ವಾಟರ್ ವೈಪರ್ಸ್, ಧೂಳಿನ ಕಡೆಗಳು ಏನ್ ಹೀರ್ಕೊಳ್ಳುತ್ತಲ್ಲ ಸರ್, ಅದು ಹೀರ್ಕೊಂಡು ವಾಪಸ್ ಸ್ಕ್ಯಾಟರ್ ಮಾಡುತ್ತಲ್ಲ, ಇದು ವಾಪಸ್ ಹೋಗುತ್ತಲ್ಲ. ವಾಪಸ್ ಹೋಗ್ಬೇಕಾದ್ರೆ 100% ಇರ್ಬೇಕದು. ಇಟ್ ಶುಡ್ ಬಿ 0. ಅಂದ್ರೆ ಏನ್ ಬಂತು ಏನೋಯ್ತು ಇಸ್ ಆಲ್ವೇಸ್ ಈಕ್ವಲ್ ಆಗಿರ್ಬೇಕು. ಸೊ ಅವಾಗ ಒಂದು ಸಮತೋಲನ ಕಾಯ್ಕೋಬಹುದು ನಾವು. ಓಕೆ, ಸೊ ರೇಡಿಯೇಷನ್ ಅಂದ್ರೆ ವಿಕಿರಣ ಅಂದ್ರೇನು? ಈಗ ನಮ್ಗೆ ಸೂರ್ಯಜನ ಶಾಖ ಅಂತ ಏನ್ ಹೇಳಿದೆ ಬರುತ್ತಲ್ಲ, ಸೂಸುತ್ತಲ್ಲ, ಇದನ್ನ ನಾವು ವಿಕಿರಣ, ರೇಡಿಯೇಷನ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಪ್ರಚಲನ ಅಂದ್ರೇನು? ಇಲ್ಲಿದೆ ನೋಡಿ, ಹೆಚ್ಚು ಉಷ್ಣಾಂಶ ಹೊಂದಿರೋ ವಸ್ತು ಉಷ್ಣಾಂಶ ತರಂಗಗಳ ರೂಪದಲ್ಲಿ ಹೊರ ಚಿಮ್ಮುವುದನ್ನು ವಿಕಿರಣ ಅಂತ ಕರಿತೀವಿ. ಓಕೆ, ಫೈನ್. ಇನ್ನು ಪ್ರಚಲನ ಅಂದ್ರೇನು? ಓಕೆ, ಕನ್ವೆನ್ಷನ್ ಅಂತ ಕರಿತೀವಿ ನಾವು. ಕನ್ವೆನ್ಷನ್ ಕರೆಂಟ್ ಅಂತೆಲ್ಲ ಓದಿರ್ತೀವಿ ಅಲ್ವಾ, ಫಿಸಿಕ್ಸ್ ಅಲ್ಲಿ ಓದಿರ್ತೀವಿ. ಸೊ ಪ್ರಚಲನ ಅಂದ್ರೇನು ಅಂದ್ರೆ, ಈಗ ಭೂಮಿ ಮೇಲೆ ಬಿತ್ತು, ಈಗ ಹೀಟ್ ಆಯ್ತು, ಹೀಟ್ ಆಗಿರ್ತಕ್ಕಂತ ಒಂದು ದ್ರವ ಅಥವಾ ಅನಿಲ ಆಗಿರ್ಬೋದು, ಕನ್ವರ್ಟ್ ಆಗ್ಬೋದು. ಅಂದ್ರೆ ಇಲ್ಲಿ ಒತ್ತಡ ಕಮ್ಮಿ ಆದಾಗ ವಿಕಸನಗೊಳ್ಳುತ್ತೆ, ವಿಕಸನಗೊಂಡು ತೂಕ ಕಮ್ಮಿ ಆದಾಗ ಏನಾಗುತ್ತೆ, ಅದು ಮೇಲೋಗುತ್ತೆ ಅಲ್ವಾ. ಹೆಂಗ್ ಮೇಲೋಗುತ್ತೆ? ತನ್ನಲ್ಲಿರ್ತಕ್ಕಂಥ ಹೀಟ್ ನ ನೆಕ್ಸ್ಟ್ ಯಾವ್ದಾದ್ರು ಕಣಗಳಿದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಲ್ವಾ. ಹಿಂಗೆ ಕಣಗಳ ಮೂಲಕ ಸಾಗುತ್ತಲ್ಲ ಉಷ್ಣಾಂಶ, ಅದನ್ನ ಪ್ರಚಲನ ಅಂತ ಕರಿತೀವಿ. ಓಕೆ, ಪ್ರಚಲನ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಭೂಮಿಯ ಸಹಾಯದಿಂದ ಮೇಲ್ಮುಖವಾಗಿ ಚಲಿಸುವ ಗಾಳಿ ಅಥವಾ ನೀರು ಭೂಮಿಯ ಮೇಲಿನ ಉಷ್ಣಾಂಶ ಸಹಾಯದಿಂದ ಕಾಯುತ್ತದೆ. ಅದ್ ಕಾದು ಉಷ್ಣಾಂಶವು ಕಣಗಳ ಮೂಲಕ ಸಾಗಿಸುತ್ತೆ. ಅದನ್ನ ಕನ್ವೆಕ್ಷನ್ ಅಂತ ಕರಿತೀವಿ, ಅಂದ್ರೆ ಪ್ರಚಲನ ಅಂತ ಕರಿತೀವಿ. ಇದು ಸಂವಹನ, ಕಂಡಕ್ಷನ್ ಅಂತಂದ್ರೆ. ಸಂವಹನ ಅಂದ್ರೆ ಏನು ಅಂದ್ರೆ, ಈಗೇನ್ ಸೇಮ್ ಥಿಂಗ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವಸ್ತು ಒಂದು ಕಣದಿಂದ ಮತ್ತೊಂದು ಕಣಕ್ಕೆ ಸ್ಪರ್ಶ ಉಂಟಾಗುತ್ತಲ್ಲ. ಹೆಂಗೆ ಅಂದ್ರೆ, ಈಗ ಧೂಳಿನ ಕಣ ಇರಬಹುದು, ಈ ಧೂಳಿನ ಕಣ ಏನಾಗುತ್ತೆ, ಈ ಕೆಳಗಡೆ ಇರುತ್ತೆ, ಹೀಟ್ ಆಗುತ್ತೆ, ಹೀಟ್ ಆಗಿ ನೆಕ್ಸ್ಟ್ ಯಾವ್ದೋ ಧೂಳಿನ ಕಣ ಬಂದ್ರೆ ಅಲ್ಲಿಗೆ ಆ ಹೀಟ್ ಟ್ರಾನ್ಸ್ಫರ್ ಆಗುತ್ತಲ್ವಾ. ಯಾವಾಗ್ಲೂ ಒಂದ್ ಘನ ವಸ್ತು ಪಕ್ಕ ಇನ್ನೊಂದು ಘನ ವಸ್ತು ಇಟ್ರೆ ಏನಾಗುತ್ತೆ, ಇಲ್ಲಿಂದ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ಸ್ಪರ್ಶದಿಂದ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದನ್ನ ಕಂಡಕ್ಷನ್ ಅಂತ ಕರಿತೀವಿ. ಓಕೆ, ಇನ್ನು ಅಭಿವಹನ, ಅಡ್ವೆಕ್ಷನ್ ಅಂದ್ರೇನು? ಇಲ್ಲಿ ಈಗ ನೋಡುದಲ್ಲ, ಈಗ ಪ್ರಚಲನ ಯೂಶಲಿ ಹೆಂಗಾಗುತ್ತೆ ಸರ್, ಮೇಲೆ ಇರುತ್ತೆ, ಮೇಲ್ಮುಖವಾಗಿ. ಇಲ್ಲಿ ನೋಡಿ, ಅಂದ್ರೆ ವರ್ಟಿಕಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ವರ್ಟಿಕಲ್, ಮೇಲ್ಮುಖವಾಗಿ ಹೋಗುತ್ತಲ್ಲ, ಇದು ವರ್ಟಿಕಲ್. ಇದು ಕನ್ವೆಕ್ಷನ್ ಅಂತ ಕರಿತೀವಿ. ಕನ್ವೆಕ್ಷನ್ ಮೆಥಡ್ ಇಂದ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇದೆ, ಅಂದ್ರೆ ಪ್ರಚಲನದಿಂದ, ಕ್ರಿಯೆಯಿಂದ ಆಗ್ತಾ ಇದೆ. ಅದೇ ಸಮತಲವಾಗಿ ಆಗ್ಬೇಕಂದ್ರೆ, ಅಂದ್ರೆ ಹಾರಿಜಾಂಟಲ್, ಹಿಂಗೆ ಇಲ್ಲಿ ಜಾಸ್ತಿ ಹೀಟ್ ಪ್ರದೇಶ ಇರುತ್ತೆ, ಇಲ್ಲಿ ಕಮ್ಮಿ ಇರುತ್ತೆ. ಸೊ ಯೂಶಲಿ ಹೆಚ್ಚು ಒತ್ತಡ ಪ್ರದೇಶದಿಂದ ಏನಾಗುತ್ತೆ, ನಮ್ಗೆ ಗಾಳಿ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿ ಗಾಳಿ ಸಮತಲವಾಗಿ ಬೀಸ್ಬೇಕಾದ್ರೆ ಏನಾಗುತ್ತೆ, ಅದನ್ನ ಅಡ್ವೆಕ್ಷನ್ ಅಥವಾ ಅಭಿವಹನ ಅಂತ ಕರಿತೀವಿ. ಇಲ್ಲೂ ಕೂಡ ಸೇಮ್ ಪ್ರೋಸೆಸ್, ಆದ್ರೆ ಬಿಸಿಯಾಗಿರೋದು ತಂಪಾಗಿರ್ತಕ್ಕಂಥ ಕಣಗಳ ಮುಖಾಂತರ ಉಷ್ಣಾಂಶ ಏನಾಗುತ್ತೆ, ಸಮತಲವಾಗಿ ಹಂಚ್ತಾ ಹೋಗುತ್ತೆ. ಸೊ ಅದನ್ನ ಅಭಿವಹನ ಅಂತ ಕರಿತೀವಿ. ಎಲ್ಲ ಪ್ರೋಸೆಸ್ ಇದೆಯಲ್ಲ, ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಓಕೆ, ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದೆರಡು ಕ್ವಶನ್ ಕೂಡ ತೋರಿಸಿದ್ದೀನಿ. ಯಾಕೆಂದ್ರೆ ಇಲ್ಲಿ ಪ್ರಚಲನ ನಿಮ್ಗೆ ಏನ್ ಕೇಳ್ತಾನೆ, ಒಂದು ಯಾವ್ದಾದ್ರು ಒಂದು ಡೆಫಿನಿಷನ್, ಈಗ ಏನಾದ್ರು ಡೆಫಿನಿಷನ್ ಕೊಟ್ಟು ಇದು ಪ್ರಚಲನ, ವಿಕಿರಣನ, ಸಂವಹನ, ಅಭಿವಹನ ಅಂತ ಕೇಳ್ತಾನೆ. ಸೊ ಅದಕ್ಕೆ ಈ 4 ಟರ್ಮ್ ನಮ್ಗೆ ಯೂಶಲಿ ಅಟ್ಮಾಸ್ಫಿಯರ್ ನೋಡಿ, ದಯವಿಟ್ಟು ನಾವೊಂದು ಚಾಪ್ಟರ್ ಮಾಡಿದ್ದೀನಿ, ವಾಯುಗೋಳ. ಓಕೆ, ವಾಯುಗೋಳ ಅಂತ ಸಪರೇಟ್, ಭೂಗೋಳ, ವಾಯುಗೋಳ, ಜಲಗೋಳ, ಇದಿಷ್ಟು ಕೂಡ ನಾನು ಮಾಡಿದೀನಿ. ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಜಿಯೋಗ್ರಫಿಲಿ. ಈ ವಾಯುಗೋಳದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಹೆಂಗೆ ವಾಯು ಅಂದ್ರೆ ಗಾಳಿ ಮೂವ್ ಆಗುತ್ತೆ, ಎಲ್ಲಿಂದ ಹೆಂಗ್ ಮೂವ್ ಆಗುತ್ತೆ ಅಂತ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಫೈನ್. ಈಗ ಹೀಟ್ ಬಜೆಟ್ ಬರ್ತೀನಿ. ಸೊ ಇದು 100% ಮೇಂಟೈನ್ ಹೆಂಗ್ ಮಾಡೋದು? ಯೂಶಲಿ ಭೂಮಿ ಮೇಲೆ ಬರ್ತಕ್ಕಂಥದ್ದು ಎಷ್ಟು ಪರ್ಸೆಂಟೇಜ್ ಆಫ್ ಉಷ್ಣಾಂಶ? ಭೂಮಿಯ ಮೇಲ್ ಬರ್ತಕ್ಕಂಥದ್ದು 51% ಮಾತ್ರ. ಓಕೆ, 51% ಮಾತ್ರ ಭೂಮಿಯ ಮೇಲೆ ಬರ್ತಕ್ಕಂಥದ್ದು. ಇಲ್ಲಿ ನೋಡಿ 51% ಮಾತ್ರ. ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಫೈನ್. ಓಕೆ, ಸೂರ್ಯನಿಂದ ಏನ್ ಬರುತ್ತೆ, 100% ಬರುತ್ತೆ ಶಾಖ, ಸೋಲಾರ್ ಎನರ್ಜಿ ಅಂತ. ಓಕೆ, ನಾವು ನೋಡಿದೀವಿ, ನಾನು ಹೇಳಿದೀನಿ ನಿಮ್ಗೆ ವಲಯಗಳು, ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮೀಸೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಅಲ್ವಾ. ನಾವು ನೋಡಿದೀವಲ್ಲ, ನಮ್ಮ ವಾತಾವರಣದಲ್ಲಿ ನಾವು ವಲಯಗಳನ್ನ ಡಿವೈಡ್ ಮಾಡ್ತಾ ಹೋದ್ರೆ ಹೆಂಗೆ ಏನಂತ ಕರಿತೀವಿ ಅಂತ ಅಲ್ವಾ. ಸೊ ಇಲ್ಲಿ ಬಾಹ್ಯ ವಲಯ ಎಕ್ಸೋಸ್ಪಿಯರ್ ಏನಿದೆ, ಈ ಎಕ್ಸೋಸ್ಪಿಯರ್ ಏನಿದೆ ಅಲ್ಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಗಕ್ಕಿಂತ ಮುಂಚೆ ಏನಾಗುತ್ತೆ, 35% ಅಷ್ಟು, 35% ಅಷ್ಟು, 100ರಲ್ಲಿ 35% ಅಷ್ಟು ಏನಾಗುತ್ತೆ,
ರಿಫ್ಲೆಕ್ಟ್ ಆಗುತ್ತೆ ಹೊರಗಡೆಗೆ. ಯಾಕೆ ಅಂದ್ರೆ ಇದನ್ನ ಅಲ್ಬೆಡೋ ಅಂತ ಕೂಡ ಕರೀತಾರೆ. ಅಲ್ಬೆಡೋ ಅಂದ್ರೆ ಏನು ಸರ್, ಈಗ ಐಸ್ ಮೇಲೆ ಬಿದ್ದಿದ್ದು ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಏನು, ಐಸ್ ಇರೋ ಜಾಗದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಕಿರಣ ಹಿಂಗೆ ರಿಫ್ಲೆಕ್ಟ್ ಮಾಡ್ತಲ್ಲ, ಅಲ್ಲಿರ್ತಕ್ಕಂತ ಕಣಗಳು, ಅಲ್ಲಿರ್ತಕ್ಕಂತ ಗ್ಯಾಸಸ್ ಗಳಿಂದ ರಿಫ್ಲೆಕ್ಟ್ ಆಗುತ್ತಲ್ಲ, ಅಂದ್ರೆ ವಾಪಸ್ ಅದು ಪ್ರತಿಫಲಿಸುತ್ತಲ್ಲ, ಅದು 35% ಅಷ್ಟು ಆಗಿರುತ್ತೆ. ಸೊ ಇನ್ ಮಿಕ್ಕಿದೆಷ್ಟು ಸರ್, 65%. ಅಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನು ಕೇಳಬಹುದು. ಭೂಮಿಯ ವಾತಾವರಣ ಅಂದ್ರೆ ಅಟ್ಮಾಸ್ಫಿಯರ್, ಅಂದ್ರೆ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಗೆ ಎಂಟ್ರಿ ಆಗುತ್ತಲ್ಲ ಸೂರ್ಯಜನ್ಯ ಶಾಖ, ಅದು ಎಷ್ಟು ಪರ್ಸೆಂಟ್ ಅಂದ್ರೆ 65% ಎಂಟ್ರಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಓಕೆ, ಫೈನ್. ಸೊ ಇಲ್ಲಿ ಎಂಟ್ರಿ ಆದ್ಮೇಲೆ ಏನಾಗುತ್ತೆ ಸರ್, ಇಲ್ಲಿ ನಮ್ಗೆ ಗೊತ್ತಿದೆ ಮೋಡಗಳಿವೆ, ಧೂಳಿನ ಕಳೆಗಳಿವೆ, ಮತ್ತೆ ನಮ್ಗೆ ಹ್ಯೂಮಿಡಿಟಿ ಇದೆ. ಇದೆಲ್ಲದಿಂದ ಕೂಡ ಒಂದಷ್ಟು ಹೀರ್ಕೊಳ್ಳೋದು ಮತ್ತೆ ರಿಫ್ಲೆಕ್ಟ್ ಆಗುತ್ತೆ, ಎರಡು ಕೂಡ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ ಅಲ್ಲಿ 14% ನಮ್ಗೆ ಅಲ್ಲಿ ಲಾಸ್ ಆಗುತ್ತೆ. ಓಕೆ, ಹೀರ್ಕೊಂಡು ಅದ್ ಬಿಟ್ಬಿಡ ಹಂಗೆ ಇಟ್ಕೊಂಡ್ಬಿಡಲ್ಲ, ಅದು ತಂಪಾದ್ಮೇಲೆ ಅದು ಬಿಡುತ್ತೆ. ಸೊ 14% ಅಲ್ಲಿ ಹೀರ್ಕೊಂಡಾಗ 65ರಲ್ಲಿ 14% ಕಳೆದ್ರೆ, 65ರಲ್ಲಿ 14% ನಾವು ಕಳೆದ್ರೆ ಇನ್ನು ಉಳೋದು 51%. ಸೊ ಭೂಮಿಯ ಮೇಲ್ಮೈಗೆ ನಮ್ಗೇನು ಭೂಮಿ ಇದು ಅರ್ತ್ನ ಮೇಲ್ಮೇಲ್ ಬರ್ತಕ್ಕಂತ ಒಂದು ವಿಕಿರಣ ಅಂದ್ರೆ ಸೋಲಾರ್ ಎನರ್ಜಿ ಎಷ್ಟಿರುತ್ತೆ ಅಂದ್ರೆ 51% ಇರುತ್ತೆ. ಓಕೆ, ಭೂಮಿ ಹೀರ್ಕೊಂಡ ತಕ್ಷಣ ಅದು ಕೂಡ ತಂಪಾಗುತ್ತೆ. ಯಾವಾಗ ಹೋಗ್ತಾ 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 ತಂಪಾಗಿ ಅದು ಕೂಡ ವಿಕಿರಣ ಸೃಷ್ಟಿಸುತ್ತೆ. ಇದ್ರ ಬಗ್ಗೆ ಹೇಳಿದ್ನಲ್ವಾ, ಭೂಮಿ ಮೇಲ್ಮೈಲಿ ನಮ್ಗೆ ಅತ್ಯಂತ ಹೆಚ್ಚು ದಾಖಲಾಗದು ಯಾವಾಗ, ಸಂಜೆ 3ರಿಂದ 4 ಗಂಟೆ. ಯಾಕೆ, ಅದು ಬಿಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಶೆಕೆ ನಮ್ಗೆ ಜಾಸ್ತಿ ಆಗೋದು, ಉಷ್ಣಾಂಶ ಜಾಸ್ತಿ ಆಗೋದು ಯಾವಾಗ, ಅದು ಲಾಂಗ್ ವೇವ್ ಲೆಂತ್. ಓಕೆ, ಲಾಂಗ್ ನಮ್ಗೆ ವೇವ್ ಲೆಂತ್ ಅಂದ್ರೆ ದೀರ್ಘ ತರಂಗಾಂತರ ವಿಕಿರಣ ಸೂಸುತ್ತಲ್ಲ ವಾಪಸ್ಸು, ಅವಾಗ ನಮ್ಗೆ ಹೀಟ್ ಜಾಸ್ತಿ ಆಗೋದು. ತಂಪು ಯಾವಾಗ ಭೂಮಿ ಮೇಲೆ ಕಳೆದು, ಬೆಳಗಿನ ಜಾವ 4 ಗಂಟೆಗೆ ಸೇಮ್, ಅವಾಗ ಬಿಟ್ಕೊಟ್ಬಿಟ್ಟಿರೋದು ತಂಪಾಗಿರುತ್ತೆ ಭೂಮಿ. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಈ ಒಂದು ಟೈಮಿಂಗ್ ಕೂಡ ಕೇಳಿದ್ದಾನೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ಇಲ್ಲಿ 51% ಹೀರ್ಕೊಂತು ಭೂಮಿ. ಓಕೆ, ನೆಕ್ಸ್ಟ್ ಅದು ಬಿಟ್ಕೊಡುತ್ತೆ. ಬಿಟ್ಕೊಟ್ಟ ತಕ್ಷಣ ಅದು ಫುಲ್ಲು ಹೋಗ್ಬಿಡಲ್ಲ. ಅಗೇನ್ ಏನಾಗುತ್ತೆ, ಇಲ್ಲಿಂದ ಬೀಸಿದಾಗ ಭೂಮಿ ವಾತಾವರಣ ಯೂಶಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇಲ್ಲೇ ನಮ್ಗೆ ಹೀರ್ಕೊಡಕ್ಕಂಥದ್ದು. ಸೊ ಹೀರ್ಕೊಂಡಾಗ ಏನಾಗುತ್ತೆ, 51% ಅಲ್ಲಿ 34% ಅಷ್ಟು ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಬೇರೆ ಮೋಡಗಳು, ಧೂಳಿನ ಕಣಗಳು ಏನೇನಿದೆ ಎಲ್ಲ ಆ ಒಂದು ಇದನ್ನ ಹೀರ್ಕೊಳುತ್ತೆ ವಾಪಸ್. 34% ಅದನ್ನ ಹೀರ್ಕೊಂಡು ವಾಪಸ್ ಅದ್ ಬಿಡುತ್ತೆ. ಓಕೆ, ರಿಫ್ಲೆಕ್ಟ್ ಮಾಡೋದು, ಹೀರ್ಕೊಳ್ಳೋದು ಇವೆಲ್ಲ ನಡೀತಾ ಇರುತ್ತೆ ಪ್ರೋಸೆಸ್. ಸೊ ಈಗ 51% ಅಲ್ಲಿ ಸರ್ 34% ತೆಗಿಬೇಕು. ಹಾಗಾದ್ರೆ ಮಿಕ್ಕಿದ್ದೆಷ್ಟಾಯ್ತು, 34 10 50 44 ಪ್ಲಸ್ 7 ಅಂದ್ರೆ 17% ಏನಾಗುತ್ತೆ, ನಮ್ಮ ಭೂಮಿಯ ವಾತಾವರಣದಿಂದ ಹೊರಗಡೆ ಹೋಗುತ್ತೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಟೋಟಲ್ ನಮ್ಮ ವಾತಾವರಣದಲ್ಲಿ 51% ಬಿಟ್ಟು ಇನ್ ಮಿಕ್ಕಿದ್ದು ಇಲ್ಲಿ 14% ಪ್ಲಸ್ ಇಲ್ಲಿ 34%. ಟೋಟಲ್ ಎಷ್ಟು, 34 48% ಇಲ್ಲಿ ವಿಕಿರಣದ ರೀತಿಯಲ್ಲಿ ಹೀರ್ಕೊಂಡು ಧೂಳಿನ ಕಣಗಳು, ಮೋಡಗಳು ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು. ಸೊ 48% ಆಯ್ತು. ಎಸ್, ಇಲ್ಲಿ ಭೂಮಿಯಿಂದ ಅದು ವಾಪಸ್ ಪ್ರತಿಫಲನ ಆದ್ಮೇಲೆ, ಅಂದ್ರೆ ಅದು ಹೀರ್ಕೊಂಡು ಬಿಟ್ಟ ಮೇಲೆ ಇದು ಭೂಮಿಯ ವಾತಾವರಣದ ಹೊರಗಡೆ ಹೋಗಿದ್ದೆಷ್ಟು ಸರ್, 17%. ಇಲ್ಲಿ ನೋಡಿ, 51 34 ಕಳೆದ್ರೆ 17%. ಎಸ್ ಪ್ಲಸ್ 17% ಹಾಕೊಂತೀನಿ. ಎಸ್, ಫೈನ್ ಆಯ್ತಲ್ವಾ. ಸೊ ಇಲ್ಲಿ ಎಲ್ಲ ತಗೊಂಡಾಯ್ತು. ಆದ್ರೆ ಇಲ್ಲಿ ಒಂದು ಬಿಟ್ಟಿದ್ವಿ ನಾವು, ಬಾಹ್ಯಾಕಾಶದಿಂದ ಬರಕ್ಕಿದ್ ಮುಂಚೆ ಈ ಒಂದು ನಮ್ಮ ಎಕ್ಸೋಸ್ಪಿಯರ್ ಅಲ್ಲಿ ವಾಪಸ್ ಅದು ಹೊರಗಡೆ ಹೋಗಿರ್ತಕ್ಕಂಥದ್ದು ಅಂತಂದ್ರೆ ಏನೋ ಹೇಳ್ಬೋದು, ಬೇರೆ ಬೇರೆ ಓಝೋನ್ ಪದರ ಆಗಿರ್ಬೋದು, ಬೇರೆ ಬೇರೆ ಎಕ್ಸೋಸ್ಪಿಯರ್ ಅಲ್ಲಿ ಅದು ವಾಪಸ್ ಅಲ್ಬೆಡೋ ಅಂತ ಏನ್ ಹೇಳಿದ್ರೆ 35% ಅಲ್ಲಿ ಹೋಗಿರುತ್ತೆ. ಸೊ ಪ್ಲಸ್ ಎಷ್ಟು ಹಾಕ್ಬೇಕು ಸರ್, 35% ಹಾಕ್ಬೇಕು. ಸೊ 35%, 17%, 48%. ಸೊ ಕೂಡಿದ್ರೆ ಎಷ್ಟಾಗುತ್ತೆ ಸರ್, 48. ಇಲ್ಲಿ 2 ಕೊಟ್ರೆ 50. ಸೊ 15 35 ಎಷ್ಟು 50. ಸೊ 50 ಪ್ಲಸ್ 50 ಆಗುತ್ತೆ ಇಸ್ ಈಕ್ವಲ್ ಟು 100% ಆಯ್ತು. ಸೊ ವಾಪಸ್ ಎಷ್ಟು ಹೋಯ್ತು ಸರ್, ಸೋಲಾರ್ ಎನರ್ಜಿ 100% ಹೋಯ್ತು. ಸೊ ಇಲ್ಲಿ ಏನು ಅಂತ ಅರ್ಥ ಅಂದ್ರೆ, ಸೊ ಏನ್ ಬಂತು ಅದು ವಾಪಸ್ ನಾವು ಸೃಷ್ಟಿ ಮಾಡಕ್ಕೂ ಸಾಧ್ಯ ಅಲ್ಲ, ನಾಶ ಮಾಡಕ್ಕೂ ಸಾಧ್ಯ ಇಲ್ಲ. ಬಟ್ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನ್ ನೋಡ್ಬೇಕು, ಭೂಮಿ ಎಷ್ಟು ಇರ್ಕೊಂತು ಅಂತ ಕೇಳ್ಬೋದು. ಓಕೆ, 51%. ಅಟ್ಮಾಸ್ಫಿಯರ್ ಗಿಂದ ನಮ್ಮ ಭೂಮಿಯ ವಾತಾವರಣಕ್ಕೆ ಎಂಟ್ರಿ ಆಯ್ತಲ್ಲ ಅದೆಷ್ಟು ಪರ್ಸೆಂಟ್ ಅಂತ ಕೇಳಬಹುದು, 65%. ವಾತಾವರಣಕ್ಕೆ ಬರಕ್ಕಿಂತ ಮುಂಚೆ ಏನು ಒಂದು ಅಲ್ಬೆಡೋ ಏನಂತ ರಿಫ್ಲೆಕ್ಟ್ ಆಯ್ತಲ್ಲ, ಪ್ರತಿಫಲಿಸ್ತಲ್ಲ ಬಾಹ್ಯಾಕಾಶದಲ್ಲಿ, ಅದು ಎಷ್ಟು ಪರ್ಸೆಂಟ್ ಅಂತ ಕೇಳಬಹುದು, 35%. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಇನ್ನೊಂದು ಕೇಳಬಹುದು, 51% ಹೀರ್ಕೊಂಡು ಬಿಟ್ಟಾಗ ನಮ್ಮ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ನಮ್ಗೆ ಈ ರೇಡಿಯೇಷನ್ ಅಥವಾ
ಈ ಇದರಿಂದ ಧೂಳಿನ ಕಣಗಳು ಇದೆಯಲ್ಲ ನೋಡಿ, ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತಲ್ಲ, ಅದು ಎಷ್ಟು ಪರ್ಸೆಂಟ್ ಅಂತ ಕೇಳಬಹುದು. ಅದು 34% ಇಲ್ಲಿದೆ. ಸೊ ಈ ಪರ್ಸೆಂಟೇಜ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಯಾವ್ದು ಒಂದು 51%, 65%, 35%, 34%. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಇಸ್ ಕಾಲ್ಡ್ ಹೀಟ್ ಬಜೆಟ್. ಕೇಸ್ ಅಲ್ಲೂ ಕೇಳಬಹುದು, ಇದನ್ನ ಬರೆಯಕ್ಕೂ ಹೇಳ್ಬೋದು ನಿಮ್ಗೆ ಏನಾಗುತ್ತೆ, ಹೆಂಗಾಗುತ್ತೆ, ಏನು ಅಂತ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸರ್. ಸೊ ಇದ್ರ ಪ್ರೋಸೆಸ್ ಆಗಕ್ಕೆ ಏನೇನಾಗುತ್ತೆ ಹಿಂಗೆಲ್ಲ ಈಗೇನ್ ಹೇಳ್ದೆ, ಈ ಪ್ರೋಸೆಸ್ ಆಗಕ್ಕೆ ಏನ್ ಬೇಕು ನಮ್ಗೆ? ವಿಕಿರಣ ಸೂಸ್ತಕ್ಕಂಥದ್ದು ಅಂದ್ರೆ 1 ಪಾಯಿಂಟ್. ಇನ್ನೊಂದು ಪ್ರಚಲನ ಅಲ್ವಾ, ಪ್ರಚಲನ, ಕನ್ವೆಕ್ಷನ್. ಮೂರನೇದು ಇದು ರೇಡಿಯೇಷನ್, ಇದು ಕನ್ವೆಕ್ಷನ್. ಇನ್ನೊಂದು ಪ್ರಚಲನ, ಅಭಿವಹನ. ಅಭಿವಹನ ಅಂದ್ರೆ ಅಡ್ವೆಕ್ಷನ್ ಅಲ್ವಾ. ಇನ್ನೊಂದೇನು ಕಂಡಕ್ಷನ್. ಕಂಡಕ್ಷನ್ ಏನಂತ ಕರಿತೀವಿ? ಎಂತ ಕರಿತೀವಿ? ಸಂವಹನ. ಓಕೆ, ಸಂವಹನ ಅಂತ ಕರಿತೀವಿ. ಫೈನ್. ಸೊ ಇದಿಷ್ಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಹೀಟ್ ಬಜೆಟ್ ಇಂದ ಅರ್ಥ ಆಗಿದೆ ಅನ್ಕೋತೀನಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈ ತರ ಪಾಯಿಂಟ್ಸ್ ಗಳು ನಿಮ್ಗೆ ಒಳ್ಳೆ ಟಾಪಿಕ್ ಗಳನ್ನ ತಗೊಂಡ್ಬರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಅಲ್ಲಿ ತಮ್ಮ ಅನಿಸಿಕೆ ತಿಳಿಸಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ